ಸರ್ ಕೊನೆದಾಗ ಏನಿಲ್ಲ ಕಷ್ಟಪಟ್ಟು ಮಾಡಿದ್ರೆ ದೇವ್ರು ಕೊಡ್ತಾರೆ ಸರ್. ಭಗವಂತ ಕಾಣ್ತಾರೆ, ಎಲ್ಲರೂ ಉದ್ಧಾರ ಆಗ್ತಾರೆ ಸರ್. ಮತ್ತೆ ಮಳೆ ಬರ್ಬೇಕು ಸರ್. ಮಳೆ ಬಂದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಮೆಕ್ಕೆಜೋಳಕ್ಕಾದ್ರೆ ಔಷಧಿ ಹೊಡಿಬೇಕು ಸರ್, ಗೊಬ್ಬರ ಹಾಕ್ಬೇಕು, ಕಳೆ ತೆಗಿಬೇಕು. ಅದು ಭಾರಿ ಕೆಲಸ ಐತೆ ಸರ್. ಹುಳ ಬೀಳ್ತದ ಮೆಕ್ಕೆಜೋಳ. ಹೌದು, ಅದಕ್ಕಾಗಿ ಸೂರ್ಯಕಾಂತಿ ಹಾಕಿವಿ ಸರ್. ಸರ್ ಒಂದ್ ಬಾಡಿ ಒಂದ್ ಜೊತೆ ಎತ್ತಿಗೆ 2,000 ರೂಪಾಯಿ. 2,000 ರೂಪಾಯಿ. ಎಕ್ಸ್ಟ್ರಾ ತಿರ್ಗಾ ಲೇಬರ್ಸ್ 500 ರೂಪಾಯಿ ಕೊಡ್ಬೇಕು. ಎಕ್ಸ್ಟ್ರಾ ಲೇಬರ್ಸ್ ಕರ್ಕೊಂಡ್ಬಂದ್ರೆ 500 ರೂಪಾಯಿ ಕೊಡ್ಬೇಕು. 2,500 ಆಗುತ್ತೆ. 2,500 ಆಗುತ್ತೆ. ಊಟ ಕೊಡ್ಬೇಕು. ಆಮೇಲೆ 3.5 ತಿಂಗಳಿಗೆ ಕಟಾವಾಗ ಸರ್. 3.5 ತಿಂಗಳಿಗೆ ಕಟಾವಾಗ. ಮತ್ತೆ ಕಡ್ಲೆ ಜೋಳನ ಹಾಕ್ತೀವಿ. ಇದು ತಗೊಂಡ್ಮೇಲೆ ಮತ್ತೆ ಬೇಸಿಗೆ ಬೆಳೆ ಅಥವಾ ಇಬ್ನಿ ಟೈಮಿಗೆ ಕಡ್ಲೆ ಹಾಕ್ಯಬಹುದು ಸರ್, ಎರೆಹೊಲ ಆಗಿರೋದ್ರಿಂದ. ಸರ್ ಇದು ಮೆಕ್ಕೆಜೋಳ ಮುಸುಗ ಐತೆ, ಆಮೇಲೆ ರಾಗಿ ಹುಲ್ಲು ಐತೆ, ಆಮೇಲೆ ಮೆಕ್ಕೆಜೋಳ ಸಪ್ಪೆ ಐತೆ, ಆಮೇಲೆ ನುಚ್ಚು ಹಾಕ್ತಿವಿ ಸರ್. ಮೆಕ್ಕೆಜೋಳ ನುಚ್ಚು ಹಾಕ್ತಿವಿ. ನಮ್ಮ ಅಪ್ಪಾಜಿ ಇತ್ತು ಸರ್, ನಮ್ಮ ಅಪ್ಪ ತಿರುಗಿ ಬಿಟ್ರು. ನಾವು ಬೆಂಗಳೂರಿಗೆ ಕೆಲಸ ಮಾಡ್ತಿದ್ವಿ. ಏನ್ ಕೆಲಸ ಮಾಡ್ತಿದ್ರಿ? ಯಾವ್ದೋ ಒಂದು ಸಂಸ್ಥೆಗೆ ಇದ್ವಿ ಸರ್, ವರ್ಕೌಟ್ ಆಗಲ್ಲ. ನಮ್ಮ ಅಪ್ಪ ಸತ್ತೋಗ್ಬಿಟ್ಟು ಅದಕ್ಕೆ ನಾವು ಬಂದ್ಬಿಟ್ವಿ ಸರ್. ಸ್ನೇಹಿತರೆ ನಮಸ್ಕಾರ. ಇವತ್ತು ಇದು ಬಾಗೇನಾಳ್ ಗ್ರಾಮ. ಇಲ್ಲಿ ರೈತರು ಸೂರ್ಯಕಾಂತಿ ಹಾಕಿದ್ದಾರೆ, ಸುರೇಶ್ ಅಂತ ಹೇಳಿ ಅವರು. ಇದು ಇವತ್ತು ಕುಂಟೆ ಹೊಡಿತಿದ್ದಾರೆ. 1 ತಿಂಗಳು 10 ದಿವಸ ಆಗೈತೆ. ಇವತ್ತು ಕುಂಟೆ ಹೊಡಿತಿದ್ದಾರೆ. ಇವ್ರು ಯಾವ ರೀತಿ ಸೂರ್ಯಕಾಂತಿ ಬೆಳಿತಿದ್ದಾರೆ, ಈ ಸೂರ್ಯಕಾಂತಿ ಕೃಷಿ ಬೆಳೆ ಯಾವ ತರ ಮಾಡ್ತಾ ಇದಾರೆ ಅಂತ ಹೇಳಿ ಅಣ್ಣರಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಅಣ್ಣರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಡ್ರಣ. ಸರ್ ನಮ್ದು ಬಾಗೇನಾಳು. ಓಕೆ. ನಮ್ಮ ಹೆಸರು ಸುರೇಶ್ ಅಂತ. ಓಕೆ ಅಣ್ಣ, ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನ್ ಬರುತ್ತೆ? ಇಲ್ಲಿ ಎಷ್ಟು ಎಕರೆ ಐತೆ ಸರ್? ಟೋಟಲ್ ನಮ್ದು 8 ಎಕರೆ ಹೊಲ ಬರುತ್ತೆ. ಓಕೆ. ಇಲ್ಲಿ 2 ಎಕರೆ ಐತೆ ಸರ್. 2 ಎಕರೆ ಐತೆ. ಓಕೆ ಅಣ್ಣ, ಇದು ಯಾವ ತರ ನೆಲ ಸರ್? ಇದು ಕಪ್ಪು ಭೂಮಿ. ಕಪ್ಪು ಭೂಮಿ. ಸರ್. ಪ್ರತಿ ವರ್ಷ ಈ ಹೊಲದಲ್ಲಿ ಜಾಸ್ತಿ ಏನ್ ಬೆಳೆ ಬೆಳಿತೀರಾ? ಈ ವರ್ಷ ಸೂರ್ಯಕಾಂತಿ ಹಾಕ್ಯಾರ, ಹಿಂದಿನ ದಿವಸದಲ್ಲೆಲ್ಲ ಯಾವ ತರ ಬೆಳೆ ಬೆಳಿತೀರಾ? ಸರ್ ವರ್ಷ ನಾವು ಮೆಕ್ಕೆಜೋಳ ಹಾಕ್ತಿದ್ವಿ. ಓಕೆ. ಈ ವರ್ಷ ಮಳೆ ಕಮ್ಮಿ ಅಂತ ಸೂರ್ಯಕಾಂತಿ ಹಾಕಿವಿ ಸರ್. ಸೂರ್ಯಕಾಂತಿ ಹಾಕಿದ್ರೆ? ಹ್ಞೂ ಸರ್. ಓಕೆ ಅಣ್ಣ, ಸೂರ್ಯಕಾಂತಿ ಇವತ್ತಿಗೆ ಎಷ್ಟು ದಿವಸ ಆಯ್ತಣ್ಣ ಹಾಕಿ? ಹಾಕಿ 1 ತಿಂಗಳು 10 ದಿವಸ ಆಯ್ತು ಸರ್. 1 ತಿಂಗಳು 10 ದಿವಸ ಆಗೈತೆ. ಹ್ಞೂ ಸರ್. ಓಕೆ ಅಣ್ಣ, ಇದು ಸೂರ್ಯಕಾಂತಿ ಬಿತ್ತುವಾಗ ನೋಡ್ತೀನಿ ಸ್ವಲ್ಪ ಅರುಗು ಮೂಲೆ ಅಂತೀವಲ್ವಾ, ಅರುಗು ಮೂಲೆ ಸರಿಯಾಗಿ ಹುಟ್ಟಿಲ್ಲ, ಮತ್ತೆ ಒಳಗಡೆ ಚೆನ್ನಾಗೈತೆ. ಹುಟ್ಟಬೇಕಾದ್ರೆ ಮಳೆ ತೇವಾಂಶ ಕಮ್ಮಿ ಇತ್ತ ಅಥವಾ ಬೀಜ ಮಿಸ್ಟೇಕ್ ಆತ ಅಥವಾ ಏನಾರು ಪ್ರಾಣಿ ಪಕ್ಷಿಗಳು ತಿಂದಿದಾವ, ಏನಾಗೈತೆ ಅಣ್ಣ? ಇಲ್ಲಿ ಸರ್ ಇದು ಮಳೆಯಿಂದ ಪ್ರಾಬ್ಲಮ್ ಆಯ್ತು ಸರ್. ಅದು ಹಸಿ ಇಲ್ಲೇತಲ್ಲಿ ಹುಟ್ಟೈತೆ. ಈ ಮ್ಯಾರೆ ಎಲ್ಲ ಸ್ವಲ್ಪ ಹಸಿ ಕಮ್ಮಿ ಇತ್ತ, ಹುಟ್ಟಿಲ್ಲ ಸರ್, ಅದಕ್ಕಾಗಿ ಹಂಗಾಗಿ ಹುಟ್ಟಿಲ್ಲ. ಮಳೆ ಪ್ರಾಬ್ಲಮ್. ಮಳೆ ಪ್ರಾಬ್ಲಮ್. ಹ್ಞೂ ಸರ್. ಓಕೆ ಅಣ್ಣ, ಇಲ್ಲಿಗೆ ಇದುವರೆಗೂ ಇಲ್ಲಿಂದ ಮಳೆಗಾಲ ಸ್ಟಾರ್ಟ್ ಆಗಲ್ಲ, ಇಲ್ಲಿ ನಿಮ್ಮೂರ್ ಕಡೆ ಮಳೆ ಹೆಂಗಾಗೈತೆ ಅಣ್ಣ? ಸರ್ ಒಂದು 10-20% ಆಯ್ತು ಸರ್. ಮಳೆನೇ ಆಗಿಲ್ಲ ಸರ್. ಒಂದು ಹಸಿ ಆಗಿ ಬಿತ್ತಿದ್ದು ಇದುವರೆಗೆ ಮಳೆ ಬಂದಿಲ್ಲ ಸರ್. ಮಳೆನೇ ಬಂದಿಲ್ಲ. ಓಕೆ ಅಣ್ಣ, ನಾರ್ಮಲ್ ಆಗಿ ಈ ತರ ಎರೆಹೊಲದಲ್ಲಿ 1 ಎಕರೆಗೆ ಎಷ್ಟು ಕೆಜಿ ಸೂರ್ಯಕಾಂತಿ ಬೇಕಾಗುತ್ತೆ? ಟೋಟಲ್ ಬೀಜ ಗೊಬ್ಬರದ ಮಾಹಿತಿ ಕೊಡ್ರಿ. ಯಾವ ತರ ಬಿತ್ತಿದ್ರಿ? ಟ್ರ್ಯಾಕ್ಟರ್ ಇಲ್ಲ, ಕೈಯೆಲ್ಲ ಹೆಂಗೆ ಅಂತ? ಸರ್ 1 ಎಕರೆಗೆ 2 ಕೆಜಿ ಬೇಕಾಗುತ್ತೆ ಸರ್. 2 ಕೆಜಿ ಬೀಜ ಬೇಕಾಗುತ್ತೆ ಸರ್. ಏನ್ ರೇಟ್ ಐತಣ್ಣ ಬೀಜ? 1 ಪ್ಯಾಕೆಟ್ ನಲ್ಲಿ ಎಷ್ಟು ಕೆಜಿ ಇರುತ್ತೆ ಸರ್? 1 ಪ್ಯಾಕೆಟ್ 2 ಕೆಜಿ ಬರುತ್ತೆ ಸರ್. ಓಕೆ. ಏನ್ ರೇಟ್ ಇತ್ತಣ್ಣ? ಅದು 1,800 ರೂಪಾಯಿ ಸರ್. 1,800 ರೂಪಾಯಿ. ಯಾವ ಕಂಪ್ನಿದ ಅಂತ ಯಾರು ನೆನಪಾಯ್ತಾ ಸರ್? ಗಂಗಾ ಕಾವೇರಿ ಅಂತ. ಗಂಗಾ ಕಾವೇರಿ. ಓಕೆ ಅಣ್ಣ, ಬಿತ್ತಿದ್ದು ಏನ್ರಲ್ಲಿ? ಟ್ರ್ಯಾಕ್ಟರ್ ಸರ್. ಟ್ರ್ಯಾಕ್ಟರ್ಲೆ ಬಿತ್ತಿದ್ದು. ಅಣ್ಣ, ಟ್ರ್ಯಾಕ್ಟರ್ಲಿ ಬಿತ್ತಿದ್ದಕ್ಕೆ ಏನೈತೆ ಇದು ಬಾಡಿಗೆ? ಸರ್ ಎಕರೆಗೆ 1,200 ರೂಪಾಯಿ. 1,200 ರೂಪಾಯಿ ಎಕರೆ ಬಿತ್ತಿದ್ದಕ್ಕೆ. ಹ್ಞೂ ಸರ್. ಓಕೆ ಅಣ್ಣ, ಎಷ್ಟು ಸಾಲಿಂದ ಸಾಲಿಗೆ ಎಷ್ಟು ಗ್ಯಾಪ್ ಐತೆ? ಗಿಡದಿಂದ ಗಿಡಕ್ಕೆ ಯಾವ ತರ ಬಿತ್ತಿದ್ದಾರೆ ಸರ್? ಸಾಲಿಂದ ಸಾಲಿಗೆ ಅದು 9 ಇಂಚ್ ಬರುತ್ತೆ ಸರ್. 2 ಗಂಟೆ ಬರುತ್ತೆ ಸರ್. 2 ಗಂಟೆ ಬರುತ್ತೆ. ಓಕೆ ಅಣ್ಣ, ಇದು ದಪ್ಪ ಐತಾ ತೆಳಗಾಗೈತಾ ಸರ್? ಮೀಡಿಯಂ ಐತೆ. ಚೆನ್ನಾಗಿ ಬಿತ್ತಿದ್ದಾರೆ ಸರ್. ಚೆನ್ನಾಗಿ ಬಿತ್ತಿದ್ದಾರೆ. ಮಳೆ ಕಮ್ಮಿ ಆಯ್ತಲ್ಲ, ಅದಕ್ಕೆ ಹಂಗಾಯ್ತು. ಓಕೆ. ಯಾವ ಅಣ್ಣ ಬಿತ್ತಿದ ಫ್ಯಾಕ್ಟ್ರಿ? ತುರ್ನೂರು ಸರ್. ತುರ್ನೂರವ್ರು ಬಿತ್ತಿದ್ದ? ಓಕೆ ಆಯ್ತಣ್ಣ, ಇವತ್ತಿಗೆ ಸೂರ್ಯಕಾಂತಿ ನೋಡಿರಕ್ಕೆ ಆರೋಗ್ಯವಾಗಿ ಕಾಣ್ತೈತೆ. ಮಳೆ ಹೆಂಗಾಗೈತೆ? ಬೇಕಾ? ಹೆಂಗೈತೆ ತೇವಾಂಶ ವಾತಾವರಣ ಹೆಂಗೈತೆ ಇವತ್ತಿಗೆ? ಸರ್ ಇನ್ನ 3-4 ದಿನ ಮಳೆ ಬಂದ್ರೆ ಇನ್ನ ಚೆನ್ನಾಗ ಸರ್. ಸದ್ಯಕ್ಕೆ ಏನ್ ಮಾಡಿಲ್ಲ. ಇನ್ನು 1-3 ದಿನ ಮಳೆ ಬಂದ್ರೆ ಹೂವಿ ಬರ್ ಸರ್. ಹೂವಿಗೆ ಬರುತ್ತೆ. ಹೌದು ಸರ್. ಓಕೆ ಅಣ್ಣ, ಇದು ನೋಡ್ತೇನೆ ನೀವು 1 ತಿಂಗಳು 10 ದಿವಸ ಅಂದ್ರೆ ಇನ್ನೂ ಬೆಳಿಬೇಕಿತ್ತು, ಬೆಳೆದಿಲ್ಲ. ಏನಕ್ಕೆ? ಅದೇ ಮಳೆ ಕಮ್ಮಿ ಸರ್. ಮಳೆ ಕಮ್ಮಿ ಇರೋದಕ್ಕೆ ಬೆಳೆದಿಲ್ಲ, ಕಮ್ಮಿ ಆಗಿರೋದಕ್ಕೆ. ಹೌದು ಸರ್.
ಓಕೆ ಆಯ್ತಣ್ಣ. ಇದು ತಳಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಯಾವ್ದು ಹಾಕಿದ್ರಿ, ಎಷ್ಟ್ ಹಾಕಿದ್ರಿ? ಸರ್ ಗೌರ್ಮೆಂಟ್ ಗೊಬ್ಬರ 1.5 ಪ್ಯಾಕೆಟ್ ಹಾಕಿದ್ವಿ ಸರ್. ಯಾವ್ದು ಹಾಕಿದ್ರಿ? 10-26. 10-26 ಹಾಕಿದ್ರ? ಓಕೆ. ಈ ವರ್ಷ ಮಳೆ ಕಮ್ಮಿ ಆಗಿರೋದಕ್ಕೆ ಸೂರ್ಯಕಾಂತಿ ಹಾಕಿದ್ರ? ಹ್ಞೂ ಸರ್. ಓಕೆ ಅಣ್ಣ, ನಾನು ಇಲ್ಲಿ ಬಂದಾಗ ನೀವು ಕುಂಟೆ ಹೊಡಿತಾ ಇದ್ರಿ. ಹ್ಞೂ ಸರ್. ಇದು ಎಷ್ಟನೇ ಸರಿ ಕುಂಟೆ ಹೊಡಿತಿರೋದು? ಇದೇ ಫಸ್ಟ್ ಟೈಮ್? ಕಳೆನೂ ಸ್ವಲ್ಪ ಜಾಸ್ತಿ ಐತೆ, ಹುಲ್ಲು ಇದು ಕುಂಟೆ ಹುಲ್ಲು ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ, ಕಳೆ ಬಗ್ಗೆ. ಸರ್ ಇದು ಕುಂಟೆ ಇನ್ನ ಫಸ್ಟ್ ಹೊಡಿತಿದ್ವಿ. ಓಕೆ. ಇನ್ನು ಸ್ವಲ್ಪ ಇನ್ನು ಒಂದು 15 ದಿನ ಬಿಟ್ಟು ಇನ್ನೊಂದ್ಸರಿ ಹೊಡಿತೀವಿ ಸರ್. ಇವಾಗ ಮಳೆ ಬಂದ್ರೆ ಆಮೇಲೆ ಕುಂಟೆ ಬೆಳ ಅಂತ ಹೊಡಿತೀವಿ ಸರ್. ಮಳೆ ಬಂದ್ರೆ ಎಡವಟ್ಟಾಗುತ್ತೆ ಅಂತ ಹೇಳಿ ಹೊಡಿತಾ ಇದ್ರ? ಓಕೆ ಅಣ್ಣ, ಇವತ್ತು ಕುಂಟೆ ಹೊಡಿತಿದಿರಲ್ವಾ? ಹ್ಞೂ ಸರ್. ಇದು ಎತ್ತು ಯಾರವ? ನಮ್ಮ ಸರ್. ನಿಮ್ಮವೇ ಎತ್ತ? ಅಲ್ಲಿ ಎಷ್ಟು ವರ್ಷದಿಂದ ಎತ್ತು ಸಾಕಿದ್ರಣ್ಣ? ಸರ್ ನಾವ್ ಆಲೆ ಒಂದು 12-13 ವರ್ಷ ಸಾಕಿವಿ. ಎತ್ ಸಾಕಿದ್ರ ನೀವೇ ಬೇಸಾಯ ಹೊಡಿತೀರಾ? ಹ್ಞೂ ಸರ್. ಇವತ್ತು ಒಂದ್ ಕುಂಟೆ ಹಾಕಿದ್ರೆ ನೀವೇ ಹೊಡಿತೀರಾ? ಹ್ಞೂ ಸರ್. ಓಕೆ ಅಣ್ಣ, ಇವೆತ್ತಾಲೆ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದಾವೆ? ಸರ್ ಇವಾಲೆ 8 ವರ್ಷದಿಂದ ಅಂತ. 8 ವರ್ಷದಿಂದ ನಿಮ್ಮ ಹತ್ರ ಅದಾವೆ? ಹ್ಞೂ ಸರ್. ಓಕೆ. ಎಲ್ಲಿ ತಂದಿದ್ರಣ್ಣ ಎತ್ತು? ಸರ್ ಚಿತ್ರದ ಮಾರ್ಕೆಟ್ ಅಲ್ಲಿ, ಸೋಮವಾರ ಸಂತೆಯಲ್ಲಿ. ಹ್ಞೂ ಸರ್. ಎಷ್ಟು ತಂದಿದ್ರಣ್ಣ ಅವಾಗ? ಸರ್ ಅವಾಗ 80,000 ಬಿದ್ದಿದೆ ಸರ್. ಈಗ ಕೊಟ್ರು? ಇವಾಗ ಹೋದ್ರೆ ಒಂದು 10 ಒಂದು 10 ಹೋಗ್ತವೆ. ಹ್ಞೂ ಸರ್. ಒಳ್ಳೆ ಎತ್ತುಗಳ, ಸಾದ ಎತ್ತುಗಳ? ಹ್ಞೂ ಸರ್. ಸಾಧ್ಯ ಸಾಲೆಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿದೆ? ಹ್ಞೂ ಸರ್. ಓಕೆ ಅಣ್ಣ, ಎತ್ತುಗಳಿಗೆಲ್ಲ ಮೇವ್ ಏನ್ ಕೊಡಿ ಇಟ್ಕೊಂಡಿದ್ರ? ಸರ್ ಇದು ಮೆಕ್ಕೆಜೋಳ ಮುಸುಗ ಐತೆ, ಆಮೇಲೆ ರಾಗಿ ಹುಲ್ಲು ಐತೆ, ಓಕೆ. ಆಮೇಲೆ ಮೆಕ್ಕೆಜೋಳ ಸಪ್ಪೆ ಐತೆ, ಓಕೆ. ಆಮೇಲೆ ನುಚ್ಚು ಹಾಕ್ತಿವಿ ಸರ್. ಓಕೆ. ಮೆಕ್ಕೆಜೋಳ ನುಚ್ಚು ಹಾಕ್ತಿವಿ. ಓಕೆ ಅಣ್ಣ, ನೀವ್ ಏನ್ ಓದ್ರಿ? ನಿಮ್ ಮನೆಗೆ ಎಷ್ಟ್ ಜನ ಇದ್ರ? ನೀವ್ ಯಾಕೆ ಕೃಷಿ ಬಂದ್ರಿ? ಸರ್ ನಾವು ಓದಿರೋದು SLC ಓದಿವಿ ಸರ್. ಓಕೆ. ಆಮೇಲೆ ನಮ್ಮನೆ ನಮ್ಮಮ್ಮ ನಮ್ಮ ಮನೆಯವರು ಇದಾರೆ, ನಮ್ಮ ಮಕ್ಳು ಇಬ್ರು ಇದಾರೆ. ಓಕೆ. ಅವರಿಬ್ರು ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ ಸರ್. ಓಕೆ. ನಮ್ಮ ಅಪ್ಪಾಜಿ ಇತ್ತು ಸರ್. ನಮ್ಮ ಅಪ್ಪ ತಿರುಗಿ ಬಿಟ್ರು. ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ. ಏನ್ ಕೆಲಸ ಮಾಡ್ತೀರ? ಯಾವ್ದೋ ಒಂದು ಸಂಸ್ಥೆಗೆ ಇದ್ವಿ ಸರ್. ವರ್ಕೌಟ್ ಆಗಲ್ಲ. ನಮ್ಮ ಅಪ್ಪ ಸತ್ತೋಗ್ಬಿಟ್ಟು ಅದಕ್ಕೆ ನಾವು ಬಂದ್ಬಿಟ್ವಿ ಸರ್. ಓಕೆ. ನೀವು ಮನೇಲಿ ಗಂಡ್ ಮಕ್ಳು ಒಬ್ರೆ ನಿಮ್ಮ ಅಪ್ಪಾಜಿ? ನಾನು ಒಬ್ಬನೇ. ಈಗೆಲ್ಲ ನೀವೇ ನೋಡ್ಕೊಂತೀರಾ? ಹ್ಞೂ ಸರ್. ಓಕೆ ಅಣ್ಣ, ಇದು ಮಳೆ ಆಶ್ರಯದಲ್ಲಿ ಸೂರ್ಯಕಾಂತಿ ಹಾಕಿದ್ರಲ್ವಾ? ಹ್ಞೂ ಸರ್. ಇದನ್ನ ಬಿಟ್ಬಿಟ್ಟು ಬೇರೆ ಜಮೀನಲ್ಲಿ ಏನ್ ಬೆಳೆ ಇದ್ರೆ? ನೀರಾವರಿ ಮಾಡಿದ್ರ, ತೋಟ ಮಾಡಿದ್ರ? ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ನಾವು ಹೂವು ಬೆಳೆದಿವಿ, ತೋಟ ಮಾಡಿದ್ವಿ. ಓಕೆ. ಹೂವ ಶಾವಂತಿಗೆ, ಚಾಂದಿನಿ, ಆಮೇಲೆ ಸೆಂಟೆಲ್ಲ ಎಲ್ಲ ಬೆಳಿತೀವಿ ಸರ್. ಸೆಂಟಲ್ ಎಲ್ಲ ಬೆಳಿತೀರಾ? ಹ್ಞೂ ಸರ್. ಓಕೆ ಆಯ್ತಣ್ಣ. ಇವತ್ತು ಎಡೆಕುಂಟೆ ಹೊಲದಕ್ಕೆ ಎಷ್ಟ್ ಗಂಟೆಗೆ ಬಂದ್ರಿ, ಎಷ್ಟ್ ಗಂಟೆಗೆ ಹೊಡಿದ್ರಿ? ಹೆಂಗ್ ಆಗ್ತಾ ಇತ್ತು ಎಡೆಕುಂಟೆ ಇವತ್ತು? ಸರ್ 2 ಗಂಟೆ ಚೆನ್ನಾಗೈತೆ, ಹೊರಪ ಐತಲ್ಲ ಚೆನ್ನಾಗ್ ಬರ್ತದೆ. 9 ಗಂಟೆ ಹೊಡಿದ್ವಿ. 3 ಗಂಟೆ ಕೈ ಬಿಡ್ತೀವಿ ಸರ್. ನಾಳೆ ಸ್ವಲ್ಪ ಹೊಡಿದ್ವಿ. ನಾಳೆ ಹೊಡ್ಕಂತೀರಾ? ಸ್ವಂತ ನಮ್ ಎತ್ತಲ್ಲ, ನಾವ್ ಯಾವ ಬೇಕು ಹೊಡ್ಕೊಂತೀವಿ. ಓಕೆ ಅಣ್ಣ, ಈಗ ನೋಡ್ತಾ ಇದೀನಿ ತುಂಬಾ ಹುಲ್ಲಿದೆ. ಹ್ಞೂ ಸರ್. ಮುಳ್ಸಜ್ಜನ ಏನ್ ಅದೆಲ್ಲ ಹುಲ್ಲು? ಹ್ಞೂ ಸರ್. ಮುಳ್ಸಜ್ಜೆ ಅದು. ನಾವು ಅದಕ್ಕೆ ದೊಡ್ಡ ಕೂಡ ಹಾಕಿ ಹತ್ತ ಹೊಡಿತಿದ್ವಿ ಸರ್. ಕೂಡ ದೊಡ್ಡದಾಕ್ಬಿಟ್ಟು ಹತ್ತ ಹೊಡಿತೀವಿ. ಸೂರ್ಯಕಾಂತಿ ಸಾಲಿಂದ ಸಾಲಿಗೆ ಹತ್ತ ಹೊಡಿತಾ? ಹ್ಞೂ ಸರ್. ಅದಕ್ಕೆ ಹಂಗ ಹತ್ತ ಹೋಯ್ತು ಸರ್. ಓಕೆ. ಇನ್ನೇನಾರು ಕಳೆನಾರು ತೆಗಿಸ್ತಾರೆ? ಬರೀ ಎಡೆಕುಂಟೆ ಅಷ್ಟೇ? ಇಲ್ಲ ಸರ್, ಬರೀ ಎಡೆಕುಂಟೆ ಹೊಡಿತೀವಿ. ಕಳೆ ತೆಗಿಯಕ್ ಹೋದ್ರೆ ಲಾಸ್ ಆಗುತ್ತೆ? ಹ್ಞೂ ಸರ್. ಓಕೆ. 300 ರೂಪಾಯಿ ಕೂಲಿ ಸರ್. 300 ರೂಪಾಯಿ ಕೂಲಿ. ಓಕೆ ಅಣ್ಣ, ತಿಂಡಿ ಊಟ ಯಾವ ಮಾಡಿದ್ರಿ? ಮತ್ತೆ ಮನೆಗೆ ಹೋದಾಗಲ್ಲ ಹೆಂಗೆ ಸರ್? ಊಟ ಅಲ್ಲೇ ಮನೆ ಮಾಡ್ಕೊಂಡ್ ಬಂದಿವಿ ಸರ್. ಬರುವಾಗ್ಲೇ? ಈಗ ಒಂದೇ ಸರಿ 3 ಗಂಟೆ ಮನೆಗೆ ಮನೆ ಊಟ ಮಾಡ್ತೀವಿ. ಓಕೆ. ಈ ಹೊಲದಿಂದ ನಿಮ್ಮೂರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ? ಇಲ್ಲಿಂದ ನಮ್ಮ ಊರಿಗೆ ಬಾಗಿಲಿಗೆ 1.25 ಕಿಲೋಮೀಟರ್. 1.25 ಕಿಲೋಮೀಟರ್. ಓಕೆ ಅಣ್ಣ, ನಿಮ್ಮೂರಲ್ಲಿ ನಿಮಗೆ ನೋಡಿರೋ ಪ್ರಕಾರ ಎಷ್ಟು ಜೊತೆ ಎತ್ತುಗಳದಾವೆ? ಸರ್ ನಮ್ಮೂರಲ್ಲಿ ಮೊದ್ಲೆಲ್ಲ 10 ಜೊತೆ ಇದ್ವಿ ಸರ್. ಈಗ 2 ಜೊತೆ ಇದೆ ಸರ್. ನಮ್ಮ ಒಂದ್ ಜೊತೆ, ಇನ್ನೊಬ್ರು ಒಂದ್ ಜೊತೆ. ಇಡೀ ನಿಮ್ಮೂರಿಗೆ 2 ಜೊತೆ? ಹೌದು ಸರ್. ನಿಮ್ದೊಂದ್ ಜೊತೆ, ಇನ್ನೊಬ್ರು ಬೇರೆ ಇರೋದು? ಹೌದು ಸರ್. ಅಂದ್ರೆ ಅಷ್ಟಕ್ಕೊಂದು ಜನ ಎಲ್ಲ ಬಿಟ್ಟು ಟ್ಯಾಕ್ಟ್ರಿ ಬಾಡಿಗೆ ಈ ತರ ಹೋಗ್ತಾ? ಹೌದು ಸರ್. ಓಕೆ ಆಯ್ತಣ್ಣ, ನೀವು ಈ ಮೊದ್ಲು ಮಾಡ್ತಾ ಇದ್ರಿ, ಈಗ್ಲೂ ಮಾಡ್ತಾ ಇದ್ರಲ್ವಾ? ಹ್ಞೂ ಸರ್. ಈ ಎತ್ತು ಸಾಕಾಣಿಕೆ ಮಾಡೋದು ಅಂತಂದ್ರೆ ಬರೇ ಅಷ್ಟು ಈಸಿ ಅಲ್ಲ. ಅಂದ್ರೆ ಅದನ್ನ ನೋಡ್ಕೊಂಬಕ್ ಒಬ್ರು ಇರ್ಬೇಕು, ಮೇವು ಕೂಡ ಇಟ್ಕೋಬೇಕು, ಬಿಸಿಲು ಮಳೆ ಗಾಳಿ ಕೆಲಸ ಮಾಡ್ಬೇಕು, ಕೃಷಿ ಕೆಲಸ ಆಗಿರ್ಬೋದು, ಎತ್ತು ನೋಡ್ಕೊಂಬಾಗಿರ್ಬೋದು. ನಿಮಗೆ ಕಷ್ಟ ಅನ್ಸುತ್ತಾ? ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ? ಸರ್ ನಾವು ಇಷ್ಟಪಟ್ಟು ಮಾಡ್ತೀವಿ. ಅದು ನಮ್ಗೆ ಗೊಬ್ಬರ ಬೇಕಾ ಸರ್? ಓಕೆ. ಅದು ಹಸುವಿನ ಎತ್ತಿನಿಂದ ನಮಗೆ ಗೊಬ್ಬರ ಸಿಗುತ್ತೆ. ಆಮೇಲೆ ನಾನು ಬೆಳಿಗ್ಗೆಯಿಂದ ನೀರ್ ಕಟ್ಟಿ 9 ಗಂಟೆ ಕರೆಂಟ್ ಹೋಯ್ತು ಸರ್. 9 ಗಂಟೆ ಬಂದು ನಮ್ಮ ಎತ್ತ ನಾನು ಹೊಡಿತೀನಿ ಸರ್. ಬಾಡಿಗೆ ಎತ್ತ ಯಾರು ಬರಲ್ಲ. ಅದಕ್ಕಾಗಿ ಎತ್ತು ಕಟ್ಕೊಂಡಿ ಸರ್. ನಮ್ಗೆ ಗೊಬ್ಬರಕ್ಕಾಗಿ ಎತ್ತು ಕಟ್ಕೊಂಡಿ. ಗೊಬ್ಬರಕ್ಕಾಗಿ ಎತ್ತು ಕಟ್ಕೊಂಡಿದ್ರ? ಈ ಕೃಷಿ ಕೆಲಸ ನಿಮ್ಗೆಲ್ಲ ಗೊತ್ತು, ಮಾಡ್ಕೊಂಡು ಹೋಗ್ತೀವಿ. ಅಣ್ಣ, ನಾರ್ಮಲ್ ಆಗಿ ಸೂರ್ಯಕಾಂತಿ ಚೆನ್ನಾಗ್ ಬಂದಾಗ ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇರುತ್ತೆ ಅಣ್ಣ ಇದ್ರ ಸೀಸನ್ ಟೈಮ್ ಅಲ್ಲಿ? ಸರ್ ಬೆಂಬಲ ಬೆಲೆ ಬಂದ್ಬಿಟ್ಟು ಮಾರ್ಕೆಟ್ ನಾಗೆ 7,000 ಹಂಗ್ ಬಂದಿ ಸರ್. ಓಕೆ. ನಮಗೆ ಸಿಗೋದು 6-6.5 ಸಿಗುತ್ತೆ ಸರ್. 6-6.5 ಸಿಗುತ್ತೆ. ಓಕೆ ಅಣ್ಣ, ಇದು ಇಷ್ಟು ಹೊಲಕ್ಕೆ ಆಯ್ತು, ಒಂದ್ ಎಕರೆಗೆ ಆಯ್ತು, ಬೆಳೆದ್ರೆ ಎಷ್ಟು ಕ್ವಿಂಟಾಲ್ ಬೆಳಿಬೇಕು? ಎಷ್ಟು ಕ್ವಿಂಟಾಲ್ ಬೆಳೆದ್ರೆ ರೈತರಿಗೆ ಉಳಿಯುತ್ತೆ? ಸರ್ ಇಳುವರಿ ಚೆನ್ನಾಗ್ ಬಂದ್ರೆ ಒಂದು 2 ಎಕರೆಗೆ 10 ಕ್ವಿಂಟಲ್ ಆದ್ರೆ ಏನು ಉಳಿತು ಸರ್. ಓಕೆ. ಇಳುವರಿ ಚೆನ್ನಾಗಿ ಬರಬೇಕು ಸರ್. 2.5-3 ಕ್ವಿಂಟಲ್ ಆದ್ರೆ ಏನು ಉಳಿಯುತ್ತೆ ಸರ್. ಓಕೆ. ಇದು ಮಳೆ ಆಶ್ರಿತದಲ್ಲಿ ಮಾಡ್ತಾ ಇರೋದು? ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಅಣ್ಣ, ಇನ್ ಎಷ್ಟು ದಿವಸಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ? ಇನ್ ಎಷ್ಟು ದಿವಸಕ್ಕೆ ಕಟಿಂಗ್ ಆಗ್ಬೋದು ಇದು? ಸರ್ ಇನ್ನ 1 ತಿಂಗಳು ಆದ್ಮೇಲೆ ಹೂವು ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಆಮೇಲೆ 3.5 ತಿಂಗಳಿಗೆ ಕಟಾವ್ ಸರ್. 3.5 ತಿಂಗಳಿಗೆ ಕಟಾವ್. ಮತ್ತೆ ಕಡ್ಲೆ ಜೋಳನ ಹಾಕ್ತೀವಿ. ಇದು ತಗೊಂಡ್ಮೇಲೆ ಮತ್ತೆ ಬೇಸಿಗೆ ಬೆಳೆ ಅಥವಾ ಇಬ್ನಿ ಟೈಮಿಗೆ ಕಡ್ಲೆ ಹಾಕ್ಯಬಹುದು ಎರೆಹೊಲ ಆಗಿರೋದ್ರಿಂದ? ಕಡ್ಲೆ ಆಗ್ಲಿ ಸೂರ್ಯಕಾಂತಿ ಇದು ಬಿಳಿಜೋಳನ ಹಾಕ್ತೀವಿ. ಬಿಳಿಜೋಳ ಅಥವಾ ಕಡ್ಲೆ ಹಾಕ್ತೀರಿ ತೆಗೆದ್ಬಿಟ್ಟು? ಓಕೆ. ಎತ್ತಿ ಮೇಯ್ಬೇಕು. ಅಣ್ಣ, ಈ ಸೂರ್ಯಕಾಂತಿ ಬೆಳೆಯಲ್ಲಿ ಸ್ಟಾರ್ಟಿಂಗ್ ಗೊಬ್ಬರ ಕೊಟ್ಟಿದ್ದು ಮತ್ತೆ ಸೆಂಟರ್ನಾಗ ಏನಾದ್ರು ಗೊಬ್ಬರ ಕೊಡ್ತೀರಾ ಅಥವಾ ಅದೇ ಮುಗಿತು? ಇಲ್ಲ ಸರ್, ಈ ಗೊಬ್ಬರ ಕೊಡಂಗಿಲ್ಲ, ಔಷಧಿ ಹೊಡೆಯಂಗಿಲ್ಲ, ಇಲ್ಲ ಸರ್. ಅದಕ್ಕೆ ಹಾಕಿವಿ ಸರ್.
ಮೆಗೆಜೋಳಕ್ಕಾದ್ರೆ ಔಷಧಿ ಹೊಡಿಬೇಕು ಸರ್, ಗೊಬ್ಬರ ಹಾಕ್ಬೇಕು, ಕಳೆ ತೆಗಿಬೇಕು. ಹೌದು ಅದು ಭಾರಿ ಕೆಲಸ ಐತೆ ಸರ್. ಹಾ, ಹುಳ ಬೀಳ್ತದ ಮೆಗೆಜೋಳ, ಹೌದು. ಅದಕ್ಕಾಗಿ ಇದು ಸೂರ್ಯಕಾಂತಿ ಹಾಕಿವಿ ಸರ್. ಸೂರ್ಯಕಾಂತಿಗೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ, ಇಲ್ಲ ಇಲ್ಲ ಸರ್. ಬರೀ ಕುಂಟೆ ಹೊಡಿತೀರಾ, ನೆಕ್ಸ್ಟ್ ಮಳೆ ಹೆಂಗಾಗತ್ತ ಅದ್ರ ಮೇಲೆ ಇಳುವರಿ. ಅದು ಅನುಕೂಲ ಇದ್ರೆ ಕಳೆ ತೆಗಿಬೋದು ಸರ್. ಅನುಕೂಲ ಇದ್ರೆ ಕಳೆ ತೆಗಿಬಹುದು. ಓಕೆ, ಅಂದ್ರೆ ಈ ಕಳೆ ತೆಗ್ಸಕ್ ಹೋದ್ರೆ ಮತ್ತೆ ಕೂಲಿ ಮೈ ಮೇಲೆ ಬರುತ್ತೆ. ಹ್ಞೂ ಸರ್. ಮಳೆ ಬಂದ್ರೆ ಬಂತು, ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಅದಕ್ಕೆ ಕಳೆ ತೆಗ್ಸಕ್ ಹೋಗಲ್ಲ. ಈ ಕುಂಟೆ ಹೊಡಿಬೇಕಾರಲ್ಲ 10 ಕುಂಟೆ ಹೊಡಿತಾ ಇದ್ದೀರಾ. ಹ್ಞೂ ಸರ್. ಓಕೆ ಅಣ್ಣ, ನಿಮ್ಮೂರಲ್ಲಿ ಪ್ರೆಸೆಂಟ್ ಈಗ ನೀವು ಬಾಡಿಗೆ ಹೋದ್ರಾಯ್ತು ಅಥವಾ ಬೇರೆ ಕರ್ಕೊಂಡ್ ಬಂದಿದ್ರು ಎಷ್ಟಾಗತ್ ಬಾಡಿಗೆ ಹೊಡ್ತಿದ್ರೆ? ಸರ್ ಬಾಡಿಗೆ ಎಷ್ಟಾಯ್ತು ಬಾಡಿಗೆ? ಸರ್ ಒಂದ್ ಬಾಡಿ ಒಂದ್ ಜೊತೆ ಎತ್ತಿಗೆ 2,000 ರೂಪಾಯಿ. 2,000 ರೂಪಾಯಿ. ಎಷ್ಟ ತಿರ್ಗಾ ಲೇಬರ್ಸ್ 500 ರೂಪಾಯಿ ಕೊಡ್ಬೇಕು. ಎಕ್ಸ್ಟ್ರಾ ಲೇಬರ್ಸ್ ಕರ್ಕೊಂಡ್ಬಂದ್ರೆ 500 ರೂಪಾಯಿ ಕೊಡ್ಬೇಕು. 2,000 ಆಗುತ್ತೆ. 2,500 ಆಗುತ್ತೆ ಊಟ ಕೊಡ್ಬೇಕು. ಓಕೆ ಅಣ್ಣ, ಇದು ನಿಮ್ದು ಕೆಲಸ ಇದ್ದಾಗ ನಿಮ್ಗೆ ಕೆಲಸ ಮಾಡ್ಕೊಂಡ್ಮೇಲೆ ನೀವು ಬೇರೆ ಹೋಗ್ತೀರಾ? ಹ್ಞೂ ಸರ್, ನಮ್ ಬೆಳಗ್ಗೆ ನಾವು ಬೇರೆ ನಾವು ಇನ್ನೊಬ್ರು ಬಾಡಿ ಕುದಿಯರ್ ಇಟ್ಟು ಕಳಿಸ್ತೀವಿ ಸರ್. ಕಳಿಸ್ತೀರಾ? ಹ್ಞೂ ಸರ್, ನಾವು ನಮ್ ಕಲಿಯಲ್ಲ. ನೀವೇನ್ ಹೋಗಲ್ಲ, ಬೇರೆಯವ್ರನ್ನ ಕಳಿಸ್ತೀರಾ? ಹ್ಞೂ ಸರ್. ಎಲ್ಲ ಸಾಮಾನ್ ರೆಡಿ ಮಾಡ್ಕೊಟ್ಟು. ಹ್ಞೂ ಸರ್. ಓಕೆ ಅಣ್ಣ, ಈಗ ನಿಮ್ದು ಆಲ್ರೆಡಿ ಈಗ ಹೂವು ಹಾಕಿದ್ವಿ, ಬೇರೆ ಜಮೀನ್ ಐತೆ, ಅಲ್ಲಿ ನೀರಾವರಿ ಐತೆ ಅಂತ ಹೇಳಿದ್ರಲ್ಲ. ಹ್ಞೂ ಸರ್. ಹೋದ ವರ್ಷ ಮಳೆ ಆಗಿಲ್ಲ. ಬೇಸಿಗೆ ಕಾಲದಲ್ಲಿ ನೀರಿನ ಮೇಂಟೆನೆನ್ಸ್ ಆಗ್ಲಿ, ಈಗ ಪ್ರೆಸೆಂಟ್ ಆಗ್ಲಿ, ಅಂತರ್ಜಲ ಹೆಂಗೈತೆ, ನೀರ್ ಯಾವ ತರ ಬರ್ತದೆ, ಕಮ್ಮಿನ ಜಾಸ್ತಿನ ಸ್ವಲ್ಪ ಹೇಳ್ರಿ ಸರ್. ನೀರ್ ಬಾರಿ ಕಮ್ಮಿ ಇದೆ, ಅದ್ರ ಕೂಡ ನಾವು ಎಲ್ಡೆ ಬರೋದೇವ್ ಸರ್. ಅದನ್ನೆಲ್ಲ ಡ್ರಿಪ್ ಮಾಡಿ ಸರ್, ನಾವು ನೀರು ಎಂದು ಕಟ್ಟಲ್ಲ. ನೀರೇನು ಕಟ್ಟಲ್ಲ, ನೀರಾವರಿ ಮಾಡಿದ್ವಿ ಸರ್. ಅದರಿಂದ ಹೂವ ಡ್ರಿಪ್ಗೆಲ್ಲ ಹೋಗ್ತೈತಾ, ನೀರ್ ಕಮ್ಮಿ ಇದ್ರು ನಡೀತು ಸರ್. 1 ಗಂಟೆ 2 ಗಂಟೆ ಬಿಟ್ರೆ ಸರ್ ನೀರು ಕಮ್ಮಿ ಆದ್ರೂ ಕೂಡ 1.5 ಇಂಚ್ ಬರ್ತೈತೆ ಸರ್. ಬರುತ್ತೆ. ಓಕೆ ಅಣ್ಣ, ಇದೊಂದು ಹೊಲದ ಪ್ರತಿಯೊಂದು ಮೇಂಟೆನೆನ್ಸ್ ನೀವೇ ನೋಡ್ಕೊಂತೀರಾ ಅಥವಾ ನಿಮ್ ಮನೆಗೆ ನಿಮಗೆ ಬೇರೆ ಸಪೋರ್ಟ್ ಇದಾರೆ? ಯಾವ ತರ? ಸರ್, ಯಾರ ನಾನು ಒಬ್ಬ ನೋಡ್ಕೊಂಡ್ ಸರ್, ಇದು ಇಟ್ಟು ಮಾಡಿಸ್ತೀನಿ. ನಮ್ಮಮ್ಮ ಒಂದ್ ಸ್ವಲ್ಪ ಸಹಾಯ ಮಾಡ್ಸ. ನಮ್ಮಮ್ಮ ದಿನ ಹೊಲಕ್ ಬರುತ್ತೆ, ಕಳೆ ತೆಗಿತೈತೆ, ಗೊಬ್ಬರ ಆಗ್ತೈತೆ, ಹೂ ಕೊಯ್ತೈತೆ. ಆಮೇಲೆ ಹೂವು ಕಟ್ಟೋದ ಹೊಲಕ್ ಕುದಿಯರ್ ಇಟ್ಟು ಮಾಡಿಸ್ತೇವೆ ಸರ್. ಓಕೆ ಆಯ್ತಣ್ಣ, ನಿಮ್ದು ಈಗ ನೆಕ್ಸ್ಟ್ ಹೊಲದಾಗೆ ಹೂ ಐತೆ ಅಂತ ಹೇಳಿದ್ರಲ್ಲ, ಹೂ ಅಲ್ಲೇ ಬಂದೈತೆ, ಇನ್ನು ಬರ್ಬೇಕಾ? ಹೂವು ಬಂದಿದೆ ಸರ್, ಆಲ್ರೆಡಿ ಬಂದೈತೆ. ಹಾಕ್ತಿದ್ರಣ್ಣ? ಚಾಂದಿನಿ ಬಂದ್ ಸರ್. ಚಾಂದಿನಿ ಬಂದೈತೆ. ಓಕೆ ಓಕೆ ಅಣ್ಣ, ಈ ಸೂರ್ಯಕಾಂತಿ ಬೆಳೆ ಈಗಿನ ಜೀವನದ ಬಗ್ಗೆ, ಮಳೆ ಸುಮ್ನೆ ಮೋಡಾಗುತ್ತೆ, ಮುಂದ್ಕೋಗುತ್ತೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್, ಕೊನೆಯದಾಗಿ ಎಲ್ಲ ಕಷ್ಟಪಟ್ಟು ಮಾಡಿದ್ರೆ ದೇವ್ರು ಕೊಡ್ತದ ಸರ್. ಭಗವಂತ ಕಾಣ್ತವ್ರೆ, ಎಲ್ಲರೂ ಉದ್ಧಾರ ಆಗ್ತಾರೆ ಸರ್. ಪರಮಾತ್ಮ ಮಳೆ ಬರ್ಬೇಕು ಸರ್. ಮಳೆ ಬಂದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಈಗ ನಿಮ್ಗೆ ಎಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಂತೆ ಮಾಡ್ತೀರಾ. ಮಳೆ ಒಂದ್ ಚೆನ್ನಾಗಾದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ ನೀವ್ ಹೇಳ್ತೀರಾ? ಓಕೆ, ಮಳೆ ಬರ್ಲೇಬೇಕು. ಹೇಳ್ರಿ ಅಣ್ಣ. ಮಳೆ ಬರ್ಲೇಬೇಕು ಸರ್. ಮಳೆ ಬರ್ಲೇಬೇಕು. ಹೌದೌದು. ಬೆಳೆದ್ರೆ ಯಾರು ಆಟ ನಾವು ಬೆಳೆದ ಸರ್, ರೈತರು ಬೆಳೆದ್ರೆ ದೇಶ ಊಟ ಮಾಡೋಣ. ಹೌದೌದು, ಊಟ ಇಲ್ಲಿ ಸಿಗಲ್ಲ. ಇಲ್ಲಾಂದ್ರೆ ಸಿಗಲ್ಲ. ರೈತರು ಬೆಳಿಲೇಬೇಕು, ಮಳೆ ಬರ್ಲೇಬೇಕು, ಆದ್ರೇನೆ ಆಗದು. ಓಕೆ, ವಿಡಿಯೋ ಮುಗಿಸೋಣ. ಆಯ್ತು ಸರ್. ಓಕೆ ಅಣ್ಣ, ಇಲ್ಲಿವರೆಗೂ ಇವತ್ತೇನ್ ಕುಂಟೆ ಹೊಡಿತಿದ್ರ, ಇವತ್ತು ಸೂರ್ಯಕಾಂತಿ 1 ತಿಂಗಳು 10 ದಿವಸ ಅಂತ ಹೇಳಿದ್ರೆ ಈ ಲೆಕ್ಕ ಕಾಣ್ತಾ ಇದೆ. ಮಳೆ ಎಲ್ಲ ಚೆನ್ನಾಗಾದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ, ಈ ಸೂರ್ಯಕಾಂತಿ ಯಾವ ರೀತಿ ಬೆಳಿತೀರಿ ಅಂತ ಹೇಳ್ಬಿಟ್ಟು, ಈ ಸೂರ್ಯಕಾಂತಿ ಬಗ್ಗೆ ಮತ್ತೆ ನಿಮ್ ಕೃಷಿ ಜೀವನ ಯಾವ ತರ ನಡೀತೈತೆ ಅಂತ ಹೇಳಿ ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಆಗ್ಲಿ, ನೀವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆನೂ ಸಿಗ್ಲಿ, ಇಳುವರಿನೂ ಬರ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ನಿಮ್ಗೆ ಒಳ್ಳೇದಾಗ್ಲಣ್ಣ. ನಮಸ್ಕಾರ. ಆಯ್ತು, ನಮಸ್ಕಾರ.